ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ರಿಸೆಪ್ಷನ್ ದಿನದ್ದು ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಇದು ರಿಸೆಪ್ಷನ್ ದಿನ ಮಾರ್ನಿಂಗ್ ಆಗಿರುತ್ತೆ. ರಿಸೆಪ್ಷನ್ಗೆ ಹೊರಡೋದಕ್ಕಿಂತ ಮುಂಚೆ ಅಂದರೆ ಮ್ಯಾರೇಜ್ ಹಾಲ್ ನಮ್ಗೆ ಆಲ್ಮೋಸ್ಟ್ 130 ಕಿಲೋಮೀಟರ್ಸ್ ದೂರದಲ್ಲಿ ಇರುತ್ತೆ. ಬಿಕಾಸ್ ನಮಗೆ ಊರಿಗೆ ಹತ್ರ ಆಗೋ ಹತ್ರನೇ ನಾವು ಮ್ಯಾರೇಜ್ನ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಲಾಂಗ್ ಇದೆ. ಸೊ ಬೆಳಗ್ಗೆ 9 o'clockಗೆ ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಹೊರಡೋದಕ್ಕಿಂತ ಮುಂಚೆ ಭತ್ತ ಕುಟ್ಟೋ ಶಾಸ್ತ್ರ ಇರುತ್ತೆ. ಅದಾದಮೇಲೆ ನಾಗರಕಲ್ಲಿಗೆ ಪೂಜೆ ಮಾಡಿ ಮುಗಿಸಿ ಆಮೇಲೆ ಹೊರಡೋದಾಗಿರುತ್ತೆ. ಮದುವೆ ಹೆಣ್ಣು ಸಖತ್ತಾಗಿದ್ದಾರೆ ಅಲ್ವಾ? ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಮದುವೆ ಹೆಣ್ಣನ್ನು ಸೇರಿ 3 ಇಲ್ಲ 5 ಜನ ಭತ್ತ ಕುಟ್ಬೋದು. ಸೊ ಕುಟ್ಟುವಾಗ ಒಬ್ರು ಕೋಲ್ ಒಬ್ರಿಗೆ ಟಚ್ ಆಗೋ ಆಗಿಲ್ಲ. ಸರಿ ಸ್ವಲ್ಪ ದಾರಿ ಬಿಡು. ಇವಾಗ ಕುಟ್ಟೋ ಭತ್ತನ ರಂಗೋಲಿ ಹಾಕೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಅಂದರೆ ಅರ್ಶಿನ ಇಡೋದಕ್ಕಿಂತ ಮುಂಚೆ ಫಸ್ಟ್ ಇದರಲ್ಲಿ ರಂಗೋಲಿ ಹಾಕಿ ಆಮೇಲೆ ಕುತ್ಕೊಳ್ಳೋದು. ಸೊ ಇದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಅಂದರೆ ನಾಗರಕಲ್ಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ರಿಸೆಪ್ಷನ್ಗೆ ಹೊರಡೋದಾಗಿರುತ್ತೆ. ಸೊ ತಂಗಿನೂ ಭತ್ತ ಕುಟ್ಟೋ ಥರ ಒಂದೆರಡು ಪೋಸಸ್ನ ಹೇಳ್ಕೊಡ್ತಾ ಇದ್ರು ಆ್ಯಂಡ್ ವಿಡಿಯೋನು ಕ್ಯಾಪ್ಚರ್ ಮಾಡಿಕೊಂಡ್ರು. ಸೊ ಭತ್ತ ಕುಟ್ಟಿದ್ದಾದ್ಮೇಲೆ ದೇವಸ್ಥಾನಕ್ಕೆ ದಿಬ್ಬಣ ಕರ್ಕೊಂಡು ಹೋಗ್ತಾರೆ. ಮುಂದೆ ಇರೋದು 2ನೇ ಅಕ್ಕ ಗಂಡ ಮಾಮ ಆಗ್ತಾರೆ ನನಗೆ. ಸೊ ವಲ್ಗದ ಜೊತೆಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ.
ಎಷ್ಟೇ ಬೇಗ ಅಂದ್ಕೊಂಡ್ರು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರನ್ನೂ ರೆಡಿ ಮಾಡಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗಿಬಿಟ್ಟಿತ್ತು. ಲಾಂಗ್ ಇರೋದ್ರಿಂದ ನಾವು ಬೇಗ ಹೋಗಲೇಬೇಕಾಗಿತ್ತು. ಸೊ ಈಗ ಹೊರಡ್ತಾ ಇದ್ದೀವಿ. ಹಲೋ ಇಲ್ಲಿ ನೋಡಿ ಹೊಡಿಯೋದಲ್ಲ ಡೋರ್ನ ಸೋ ಫಾಸ್ಟ್ ಇಟ್ಸ್ ಮೂವಿಂಗ್. ಡಿಂಪು ಎಲ್ಲಿ ವೇರ್ ಇಸ್ ಡಿಂಪು ಹರ್ಷ ಸೇ ಹಲೋ. ಬಾಯ್ 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 ಜ್ಯೂಸ್ ಕಾಫಿ. ನಾವೇನು ಅಷ್ಟು ಲಾಂಗ್ ಜರ್ನಿ ಮಾಡಿದ್ರು ನಮ್ಗೇನು ಟಯರ್ಡ್ ಅನ್ಸಿಲ್ಲ. ಬಟ್ ಸ್ಯಾಡ್ ಥಿಂಗ್ ಏನು ಅಂತಂದ್ರೆ ಡೇಸಿಂದಾನೆ ವೈಶುಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಬಟ್ ಈಗ ಟ್ರಾವೆಲಿಂಗ್ ಅಲ್ಲಿ ಅವಳಿಗೆ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಫೀವರ್ ಅವಳಿಗೆ ಅಪ್ ಅಂಡ್ ಡೌನ್ ಆಗ್ತಾ ಇತ್ತು. ಆ್ಯಂಡ್ ಇದು ನನ್ನ ತಂಗಿ ರಿಸೆಪ್ಷನಲ್ಲಿ ಹೀಗೆ ರೆಡಿ ಆಗಿದ್ಲು. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಯಾವುದೇ ಥರ ರಿಸೆಪ್ಷನಲ್ಲಿ ಕ್ಲಿಪ್ಸ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ನಾವು ಚೌಟ್ರಿ ರೀಚ್ ಆಗ್ತಿದ್ದಂಗೆ ಅವಳಿಗೊಂದು ಸ್ವಲ್ಪ ಫೀವರ್ ಕಡಿಮೆ ಆಗಿತ್ತು. ಬಟ್ ಸ್ಟಿಲ್ ಅವಳು ಡ್ರೆಸ್ ಮಾಡ್ಕೊಂಡಿದ್ದಕ್ಕೂ ಸ್ವಲ್ಪ ದೃಷ್ಟಿನೂ ಆಗಿತ್ತು. ಹಾಗೆ ಫೋಟೋಸ್ನ ತೆಗೆಸ್ಕೊಂಡ್ಲಲ್ವಾ, ಆ ಲೈಟ್ ಫ್ಲಾಶ್ಗೆ ಎಲ್ಲದಕ್ಕೂ ಅವಳಿಗೆ ಸ್ವಲ್ಪ ಗಿಡ್ಡಿನೆಸ್ ಮತ್ತು ಫೀವರ್ ಜಾಸ್ತಿ ಆಯಿತು. ಸೊ ಅವಳ ಸಿಚುಯೇಷನ್ ನೋಡಿ ಹತ್ತಿರದಲ್ಲಿ ಇದ್ದಿದ್ದು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಹೋಲ್ ರಿಸೆಪ್ಷನಲ್ಲಿ ನಾನು ಆಲ್ಮೋಸ್ಟ್ ಒಂದು 10:30 ಮೇಲೇನೆ ಮತ್ತೆ ಚೌಟ್ರಿಗೆ ಬಂದಿರ್ತೀನಿ. ಅವಳಿಗೆ ಫೀವರ್ ಕಡಿಮೆ ಆದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಸ್ಟಿಲ್ ಇನ್ನು ರಿಸೆಪ್ಷನ್ ನಡೀತಾ ಇತ್ತು. ಆ್ಯಂಡ್ ನನ್ನ ತಂಗಿ ಮತ್ತು ಅವರ ಹಸ್ಬೆಂಡ್ ಈ ಥರ ರೆಡಿ ಆಗಿದ್ರು. ನಾನು ಅಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಜಸ್ಟ್ ಈ ಥರ ಫೋಟೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಸ್ಪಿಟಲಿಂದ ಬಂದಾದ್ಮೇಲೂ ಅವಳು ಕೊಟ್ಟಿದ್ದ ಮೆಡಿಸನಲ್ಲಿ ಅಷ್ಟು ಬೇಗ ಹುಷಾರಾಗಲಿಲ್ಲ. ಆಲ್ಮೋಸ್ಟ್ 11:30 12ವರೆಗೂ ಅವಳಿಗೆ ಫೀವರ್ ಇತ್ತು. ಬಟ್ ಒದ್ದೆ ಬಟ್ಟೆ ಮಾಡಿ ಅವಳಿಗೆ ಮೈಯೆಲ್ಲ ಒರೆಸಿ ಆಲ್ಮೋಸ್ಟ್ ಒಂದು 12-12:30 ಆದಮೇಲೆ ಅವಳು ಒಂದು ಸ್ವಲ್ಪ ಸಮಾಧಾನ ಆದಳು. ಫೀವರು ಸ್ವಲ್ಪ ಕಡಿಮೆ ಆಗಿತ್ತು ಅವಳಿಗೆ. 12:30ಗೆ ನಾವು ಊಟ ಮಾಡಿದ್ದು. ಬಟ್ ಸ್ಟಿಲ್ ಅಪ್ಪ ಅವರೆಲ್ಲರೂ, ಅಪ್ಪ, ತಂಗಿ, ಅಮ್ಮ ಎಲ್ಲರೂ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಬೇಕು ಅಂತೇಳಿ ತುಂಬ ಲಾಂಗ್ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ರು. ಒನ್ಸ್ ರಿಸೆಪ್ಷನ್ ವಿಡಿಯೋ ಬಂದಮೇಲೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ನಾವು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ವೈಷ್ಣು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಅದಾದ್ಮೇಲೆ ಮಾರ್ನಿಂಗ್ ಮತ್ತೆ ಬೇಗ ಎದ್ದೊಳ್ಬೇಕು, ಅವಳು ಸ್ವಲ್ಪ ಫ್ರೆಶ್ ಆಗಿರಬೇಕು ಅಂತಂದ್ರೆ ಮಲ್ಕೊಳ್ಳೇಬೇಕು ಅನ್ನೋ ರೀಸನ್ಗೆ ಮುನಿ ಮತ್ತೆ ಮಕ್ಕಳು ಮತ್ತೆ ಗೌತಮಣ್ಣ ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ರು. ಸೊ ಇಲ್ಲಿಗೆ ಬಂದು ಮಾಡೋದೇನು ಇರೋದಿಲ್ಲ ಅಲ್ವಾ ಅವರು. ಆ್ಯಂಡ್ ವೈಶು ಮತ್ತು ಹರ್ಷ, ನಾನು ಇರಲಿಲ್ಲ ಆ್ಯಂಡ್ ಮುನಿನೂ ಇಲ್ಲ ಅಂತಂದರೆ ಮತ್ತೆ ಭಯ ಪಡ್ತಾರೆ ಅಂತ ಹೇಳಿ ಮುನಿನ ನಾನು ರೂಮಲ್ಲೇ ಬಿಟ್ಟು ಬಂದಿದ್ದೆ. ಸೊ ರಿಸೆಪ್ಷನ್ ಮುಗಿದ್ಮೇಲೂ ನಮ್ಮ ಕಡೆ ಅರ್ಶನ ಇಡ್ತಾರೆ. ಸೊ ಇಲ್ಲಿ ಅತ್ತೆ ಮತ್ತು ಮಾವ ಅಂದರೆ ತಂಗಿ ಹಸ್ಬೆಂಡ್ ಅವರ ಅಪ್ಪ ಅಮ್ಮ ಆ್ಯಂಡ್ ಅಪ್ಪ ಅಮ್ಮನೂ ಇಲ್ಲೇ ಇದ್ದಾರೆ. ಸೊ ಎಲೆ ಅಡಿಕೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಈಗ ನೈಟು ಕೆಲವೊಂದು ರಿಚುವಲ್ಸ್ ಇರುತ್ತೆ ನಮ್ದು. ಅಲ್ಲಿ ಕೊಡೋದು ತಗೊಳ್ಳೋದು ಏನಾದರೂ ಇದ್ರೆ ಒಂದಷ್ಟು ರಿಚುವಲ್ಸ್ ಫಾಲೋ ಮಾಡೋದಿರುತ್ತೆ. ಮಾಡಿಯೋ ಗಂಡು ಹೆಣ್ಣು ಇಬ್ರು ಕಡೆನೂ ಅಪ್ಪ ಅಮ್ಮಂದಿರಿಗೆ ಒಬ್ರಿಗೊಬ್ರು ಬಟ್ಟೆಗಳನ್ನ ಕೊಡ್ಬೇಕಾಗತ್ತೆ. ಸೊ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ಇಟ್ಟು ಹೂವಾರ ಹಾಕಿ ಬಟ್ಟೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಅರ್ಶಿನದ ಶಾಸ್ತ್ರ ಇರುತ್ತೆ. ಅಂದ್ರೆ ಫಸ್ಟ್ ಗಂಡ್ ಕಡೆಯವರೆಲ್ಲರೂ ಗಂಡಿಗೆ ಅರ್ಶಿನ ಇಟ್ಟಿದಾದ್ಮೇಲೆ ಆಮೇಲೆ ಹೆಣ್ಣಿಗೆ ಇಡ್ತಾರೆ. ಅರ್ಶಿನಕ್ಕೂ ಮುಂಚೆ ದೊಡ್ಡಕ್ಕ ಕಳ್ಸಕ್ಕೆ ಪೂಜೆ ಮಾಡ್ತಿದ್ದಾರೆ. ಯು ಕ್ಯಾನ್ ರಿಮೂವ್ ದೋಸ್ ಸ್ಪೆಕ್ಟಾಕಲ್ಸ್. ಸೊ ಫಸ್ಟ್ ಗಂಡಿಗೆ ಅರ್ಶಿನ ಇಟ್ಟಾದ್ಮೇಲೆ ಹೆಣ್ಣಿಗಿಡೋದು. ಸೊ ಮಹೇಂದ್ರ ಅಂದ್ರೆ ನನ್ನ ತಂಗಿ ಅವ್ರ ಹಸ್ಬೆಂಡ್ ಹೆಸರು ಮಹೇಂದ್ರ, ಅವ್ರದ್ದು ಅರ್ಶಿನ ಇಟ್ಟಿದ್ದಾಯ್ತು. ಈಗ ನನ್ನ ತಂಗಿಗೆ ನೆಕ್ಸ್ಟ್ ಅರ್ಶಿನ ಇಡ್ತೀವಿ. ಸೊ ತಂಗಿ ಅಪ್ಪ ಅಮ್ಮ ಹತ್ರ ಆಶೀರ್ವಾದ ತಗೊತಿದ್ದಾಳೆ. ಒಂದಷ್ಟು ಜನ ದೊಡ್ಡವ್ರ ಹತ್ರ ಅರ್ಶಿನ ಎಲೆ ಅಡಿಕೆ ಕೊಟ್ಟು ಆಶೀರ್ವಾದ ತಗೊಂಡು ಆಮೇಲೆ ಅರ್ಶಿನಕ್ಕೆ ಕೂತ್ಕೊಳ್ಳೋದು. ಹೋಪ್ ಎಲ್ಲರ ಕಡೆನೂ ಇದೇ ಥರ ರಿಚುವಲ್ಸ್ ಇರುತ್ತೆ ಅನ್ಸುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿ ಸೇಮ್ ಇರುತ್ತೆ. ಬಟ್ ನಮ್ಮ ಕಡೆ ಏನಿರುತ್ತೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಕಾಫಿ ಬ್ರೇಕ್ ಆಗ್ತಾ ಇದೆ. ಆಲ್ಮೋಸ್ಟ್ ನೈಟ್ 2 o'clock ಆಗ್ತಿದೆ, 2:30.
ಚಪ್ಪಲಿ ಹಾಕೊಂಡು ಇಲ್ಲಿ ನನ್ನ ಎರಡನೇ ಅಕ್ಕ ಮತ್ತು ಅವರ ಹಸ್ಬೆಂಡ್. ಯೂಶ್ವಲಿ ಹುಡುಗಿಗೆ ಸೋದ್ರ ಮಾವ ಇದ್ದರೆ ಈ ಶಾಸ್ತ್ರಗಳೆಲ್ಲ ಮಾಡಬೇಕಾಗತ್ತೆ. ಸೋದ್ರ ಮಾವ ಕೆಲವೊಂದು ರೀಸನ್ಸಿಂದ ಬರೋಕ್ಕಾಗಲಿಲ್ಲ, ಕೆಲವೊಂದು ರೀಸನ್ಸ್ ಅಂತ ಅಲ್ಲ, ಸಮ್ ಎಮರ್ಜೆನ್ಸಿ. ಸೊ ಹಾಗಾಗಿ ಬರೋಕ್ಕಾಗಲಿಲ್ಲ. ಸೊ ಭಾವ ಮಾಡ್ಬೋದು, ಅಂದರೆ ದೊಡ್ಡಕ್ಕ ಗಂಡ ಮತ್ತೆ ಅಕ್ಕ ಮಾಡ್ತಾ ಇದ್ದಾರೆ. ಸೊ ಇದೇ ಟೈಮಲ್ಲೇ ಕಂಕಣ ಕಟ್ಟೋದು ಮತ್ತೆ ಸೋದ್ರ ಮಾವ ಆದವರು ಕಾಲುಂಗ್ರ ಹಾಕ್ತಾರೆ. ಅಂದರೆ ಈಗ ಅಕ್ಕ ಗಂಡ ಹಾಕ್ತಾ ಇದ್ದಾರೆ. ಅಲ್ಲಡಿಸೋದು ತಂಗಿಗೆ ಅರ್ಶಿನ ಇಟ್ಟು ಶಾಸ್ತ್ರ ಮುಗಿಸಿದ್ದೇ ತಡ ಒಬ್ರಿಗೊಬ್ರು ಎಲ್ಲರೂ ಅರ್ಶಿನ ಹಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯೂಶ್ವಲಿ ನಮ್ಮ ಕಡೆ ವರ್ಷೆ ಆಗೋವ್ರಿಗೆ ಅರ್ಶಿನ ಉಜ್ಬೋದು, ಅಂದರೆ ಉಜ್ಜಿ ಆಟ ಆಡ್ತಾರೆ. ಬಟ್ ಇಲ್ಲಿ ಏನಾಯಿತು ಅಂದರೆ ಒಂಥರ ಫನ್ ಕ್ರಿಯೇಟ್ ಆಯಿತು. ಸೊ ಒಬ್ರಿಗೊಬ್ರು ಎಲ್ಲರೂ ಹಚ್ಕೊಂಡು ಇಡೀ ಚೌಟ್ರಿ ಎಲ್ಲನೂ 3 ಗಂಟೆ ಬೆಳಗಿನ ಜಾವದಲ್ಲಿ ಫುಲ್ ಗಲಾಟೆ ಕಿರ್ಚಾಡ್ಕೊಂಡು ಯಾವ ರೇಂಜಲ್ಲಿ ಆಡ್ತಾ ಇದ್ದಾರೆ ಅಂತಂದರೆ, ಸೊ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹೊರಗಡೆ ನೀರು ಹಿಡಿಯೋವಾಗ ಹೆಂಗಸರು ಯಾವ ರೀತಿ ಕಿತ್ತಾಡ್ತಾರೆ ನೋಡಿರ್ತೀರ ಅಲ್ವಾ? ಇದನ್ನು ನೋಡ್ತಾ ಇದ್ರೆ ನನಗಂತೂ ಅದೇ ನೆನ್ಪು ಬರ್ತಾ ಇತ್ತು. ಇಲ್ಲಿ ಗ್ರೀನ್ ಕಲರ್ ಸ್ಯಾರಿ ಇದ್ದಾರೆ ಅಲ್ವಾ, ಅಕ್ಕ ಇಟ್ಕೊಂಡಿದ್ದಾರೆ ನೋಡಿ ಅವರು. ಮತ್ತು ಇನ್ನೊಬ್ರು ಪರ್ಪಲ್ ಕಲರ್ ಸ್ಯಾರಿ ಈಗ ಬರ್ತಾರೆ ನೋಡಿ, ತೋರಿಸ್ತೀನಿ. ಇವರಿಬ್ರು ಅಕ್ಕ ತಂಗಿರು, ಅಂದರೆ ತಾತನ ಮಕ್ಕಳು. ಎಷ್ಟು ಸ್ಟ್ರಾಂಗ್ ಅಂದರೆ ಇಷ್ಟು ಜನ ಹಿಡ್ಕೊಂಡ್ರು ಅವ್ರು ಮಾತ್ರ ಬಿಡಿಸ್ಕೊಂಡು ಪ್ರತಿಯೊಬ್ರಿಗೂ ಹಚ್ತಾ ಇದ್ರು. ಇನ್ನೊಂದು ಕಡೆ ತಾತ ಕಿರ್ಚ್ತಾ ಇದ್ದಾರೆ, ಅಂದರೆ ತಮಾಷೆ ಹೋಗಿ ಎಲ್ಲಿ ಸೀರಿಯಸ್ ಆಗುತ್ತೋ ಅಂತ ಅವ್ರಿಗೂ ಭಯ ಇರುತ್ತೆ ಅಲ್ವಾ. ಇವರೇ ತಾತ ಫುಲ್ ಟೆನ್ಷನಲ್ಲಿ ಕಿರ್ಚಾಡ್ತಿದ್ದಾರೆ. ಇವರೇ ಪಿಂಕ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ವಾ, ನಮ್ಮ ಅತ್ತೆ ಮಗಳು, ಅಕ್ಕನ ಮಗಳು. ಇವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅರ್ಶಿನ ಹಚ್ಚೋದಕ್ಕೆ. ಇವರೇ ನನ್ಗೆ ಹಚ್ಚಿದ್ದು, ಇವರೇ ಸ್ಟಾರ್ಟ್ ಮಾಡಿದ್ದು ನನಗೆ. ಓ ಸುದ್ದಿ ನಂಕಮ್ಮ ಹಾಗೂ ಸ್ಯಾರಿ ರಾಧಮ್ಮನ ಇವರು. ಇಲ್ಲಿ ಚೌಟ್ರಿ ಅಂತ ತಿರುಗ್ತಾಂಡ್ರಮ್ಮ. ಇಲ್ಲಿ ಅಕ್ಕ ಗಂಡನ ಸೇಫ್ ಮಾಡಕ್ ಬಂದ್ರು, ಎರಡನೇ ಅಕ್ಕ ಗಂಡನ. ಬಟ್ ನಾವು ಬಿಡ್ತೀವ, ಮಾವ ಇಲ್ಲಿ ಹೊರಗಡೆ ಬಂದು ನಿಂತ್ಕೊಂಡಿದ್ರು, ಆದ್ರೂ ಅರ್ಶಿನ ಹಚ್ಬಿಟ್ವಿ. ಪಟ್ಕೊಂಡ್ರ ಅಂದು చెప్తాను ನಾನು అయ్యో ఎడత నిల్కొండమ్మా నువ్వు ముని పొనుకోండి. ನೋಡಿದ್ರ ಮುನಿಗೆ ಅರ್ಶಿನ ಹಚ್ಬೇಕಂತೇಳಿ ಸ್ಕೆಚ್ ಹಾಕ್ತಾ ಇದಾರೆ ಇವರು. ಬಟ್ ಮಕ್ಳಿಗೆ ಹುಷಾರಿಲ್ಲ, ಅದು ಇದು ಅಂತೆಲ್ಲ ಹೇಳಿ ಮುನಿನ ಸೇಫ್ ಮಾಡಿದ್ದಾಯ್ತು. ಸ್ಲೋಗ ಎತ್ತೊಂಡು
ಯೂಶ್ವಲಿ ವರ್ಷೆ ಆಗೋರ್ಗೆ ಒಬ್ರಿಗೊಬ್ರು ಹಚ್ಕೊಳ್ತಾರೆ, ಬಟ್ ಇಲ್ಲ ಅದೆಲ್ಲ ಏನೂ ಇಲ್ಲ. ಚಿಕ್ಕವರು ದೊಡ್ಡವರು ಯಾರೂ ಇಲ್ಲ, ಎಲ್ಲರೂ ಒಬ್ರಿಗೊಬ್ರು ಹಚ್ಕೊಂಡಿದ್ದಾಯಿತು. ಇವ್ರ ಮುಖ ನೋಡಿ. ಸೊ ಒಂದು ಕಡೆ ನಾವೆಲ್ಲ ಎಂಜಾಯ್ ಮಾಡ್ತಿದ್ರೆ, ಇನ್ನೊಂದು ಕಡೆ ತಂಗಿಗೆ ಹೊಸಿಗೆ ಹಾಕಿ ಮುಗಿಸಿದ್ದಾಗಿತ್ತು. ಸೊ ಇದೆಲ್ಲ ಆದಮೇಲೆ ಕೆಂಪು ಆರತಿ ಮಾಡಬೇಕಾಗತ್ತೆ ತಂಗಿಗೆ, ಅದನ್ನು ಮಾಡ್ತಾ ಇದ್ದೀವಿ ಇಲ್ಲಿ. ಎವರು ಸೊ ಆಲ್ಮೋಸ್ಟ್ 5 o'clock ಆಗಿತ್ತು. ಇನ್ನೇನು ಮಲ್ಗೋದಾ ಬೇಡವಾ, ರೆಡಿ ಆಗೋಣವಾ, ಎಲ್ಲ ಥರ ಡಿಸ್ಕಷನ್ಸ್ ನಡೀತಾ ಇದೆ ಇಲ್ಲಿ. ಯೂಶ್ವಲಿ ಮದುವೆ ಹೆಣ್ಣಿಗಾದರೆ ಮೇಕಪ್ ಮಾಡೋದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳ್ತಾರೆ. ಸೊ ನಾನು ಅಕ್ಕ ಅವರೆಲ್ಲರೂ ಮಲ್ಗೋದು ಬೇಡ ಅಂಥೇಳಿ ಅಂತ ಅಂದ್ಕೊಂಡ್ವಿ. ನೋಡಿ ಇವ್ರಿಗೆಲ್ಲ ಇನ್ನೂ ಎಷ್ಟು ಆಡಿದ್ರೂ ಸಮಾಧಾನ ಆಗಲಿಲ್ಲ, ಇನ್ನೂ ಆಟ ಆಡ್ತಾನೇ ಇದ್ದಾರೆ. ಸೊ ರಿಸೆಪ್ಷನ್ ಬ್ಯಾಕ್ ಡ್ರಾಪೇ ಇತ್ತು, ಮುಹೂರ್ತದ ಬ್ಯಾಕ್ ಡ್ರಾಪ್ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಚೌಟ್ರಿ ಕಡೆಯವರು ವೆಯ್ಟ್ ಮಾಡ್ತಾ ಇದ್ರು. ಸೊ ನಾವು ಇಲ್ಲಿಗೆ ಎಂಡ್ ಅಪ್ ಮಾಡೋಣ ಅಂತ ಹೇಳಿ, ಆ್ಯಂಡ್ ಇವನ್ ನಮಗೂ ಮುಹೂರ್ತಕ್ಕೆ ಲೇಟ್ ಆಗುತ್ತೆ ಅಲ್ವಾ, ನಾವು ರೆಡಿ ಆಗಬೇಕಾಗತ್ತೆ, ಮಕ್ಕಳೂ ರೆಡಿ ಮಾಡಿ ನಾವು ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ಫೋಟೋಸ್ ಜೊತೆ ಚೀರಪ್ ಮಾಡ್ತಾ ಇದ್ದೀವಿ. ಎಂಡ್ ಅಪ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಎಲ್ಲಿ ಮುಗೀತು. ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಮೂಕ ಪ್ರೇಕ್ಷಕರ ಥರ ಕುತ್ಕೊಂಡು ನೋಡ್ತಾ ಇದ್ರು, ಎಂಜಾಯ್ ಮಾಡ್ತಿದ್ರು. ಅಪ್ಪ ಅಟ್ಲೊಂಡಪ್ಪ. ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ, ನೋಡೋಕ್ಕೂ ಒಂಥರ ಖುಷಿಯಾಗಿದೆ ಅಲ್ವಾ. ಇನ್ನೇನೆಲ್ಲ ಮುಗೀತು, ಸ್ನಾನಕ್ಕೆ ಹೋಗೋಣ ಅಂತಂದರೆ ಎಲ್ಲರೂ ಡಾನ್ಸ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿದ್ರು. ನಾವು ಈ ರೇಂಜಲ್ಲಿ ಗಲಾಟೆ ಮಾಡ್ತಾ ಇದ್ರೆ ಎಲ್ಲರಿಗೂ ಹೇಗೆ ನಿದ್ದೆ ಬರುತ್ತೆ ಹೇಳಿ. ಸೊ ಮುನಿನೂ ಎದ್ದು ಬಂದಿದ್ರಂತೆ, ಮೇಲೇನೆ ನಿಂತ್ಕೊಂಡು ನಾವು ಆಡ್ತಿದ್ದನ್ನೆಲ್ಲ ನೋಡಿ ವಿಡಿಯೋಸ್ ಮಾಡ್ಕೊಂಡಿದ್ರಂತೆ. ಮುನಿ ಹೇಳೋವರೆಗೂ ಗೊತ್ತಿಲ್ಲ, ಬಿಕಾಸ್ ನಾವು ಅಬ್ಸರ್ವ್ ಮಾಡೋ ಅಷ್ಟು ಇದರಲ್ಲಿ ಇರಲಿಲ್ಲ. ಯಾವ ಡ್ಯಾನ್ಸ್ ಆಡೋಣ, ಯಾವ ಸಾಂಗಿಗೆ ಡ್ಯಾನ್ಸ್ ಆಡೋಣ ಅನ್ನೋ ಡಿಸ್ಕಷನ್ನೇ ತುಂಬ ಹೊತ್ತಾಗೋಯ್ತು. ಸೊ ಈ ಟೈಮ್ಗೆ ತಂಗಿಗೂ ಸ್ನಾನ ಮಾಡಿಸಿ ಮುಗಿಸಿದ್ದಾಗಿತ್ತು. ನಮ್ಮ ಮಾವ ಅಂತೂ ನಮಗೆ ವಿಜಿಲ್ ಹೊಡ್ಕೊಂಡು ಫುಲ್ ಎನ್ಕರೇಜ್ಮೆಂಟ್ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಅಪ್ಪ ಅಮ್ಮ ತಾತ ಅಜ್ಜಿ ಅವ್ರನ್ನೂ ಕರ್ಕೊಂಬರೋಣ ಅಂತ ಹೋದ್ವಿ. ಅಪ್ಪ ಬಂದರು, ಬಟ್ ಆಡಲೇ ಇಲ್ಲ. ಅಪ್ಪನ 2-3 ಸರಿ ಕರ್ಕೊಂಡು ಬಂದ್ವಿ, ತಪ್ಪಿಸ್ಕೊಂಡು ಓಡೋಗ್ತಿದ್ರು. ಏನೋ ಡ್ಯಾನ್ಸ್ ಹೀಗೆ ಆಡಬೇಕು ಹಾಗೆ ಆಡಬೇಕು ಅನ್ನೋದ್ರೆಲ್ಲ ಏನೂ ಇಲ್ಲ. ಮದುವೆಯಲ್ಲಿ ಜಸ್ಟ್ ಒಂದು ಎಂಜಾಯ್ಮೆಂಟ್ ಇರಬೇಕು. ಈಗಲೂ ಎಲ್ಲರೂ ಹೇಳ್ತಾರೆ ಈ ಥರ ಮದುವೆಯಲ್ಲಿ ತುಂಬ ಚೆನ್ನಾಗಿತ್ತು, ಹಾಗೆ ಎಂಜಾಯ್ ಮಾಡಿ ಹೀಗೆ ಎಂಜಾಯ್ ಮಾಡಿರಿ ಅಂತ. ನಮ್ಮ ಮನೆಗಳಲ್ಲಿ ಇದು ಲಾಸ್ಟ್ ಮದುವೆ, ಅಂದರೆ ಇನ್ನೂ ಎಲ್ಲ ಚಿಕ್ಕ ಮಕ್ಕಳೇ ಇರೋದು. ತಮ್ಮನ ಮದುವೆ ಒಂದಿದೆ, ಅದು ಬಿಟ್ಟರೆ ಸದ್ಯದಲ್ಲಿ ಇನ್ನು ಯಾವುದೇ ಥರ ಮದುವೆಗಳಿಲ್ಲ. ಇನ್ನೆಲ್ಲರೂ ಚಿಕ್ಕ ಮಕ್ಕಳೇ ಇರೋದ್ರಿಂದ ಆಲ್ಮೋಸ್ಟ್ ಒಂದು 6 to 8 years ಮೇಲೆ ಮಾತೇನೆ. ಸೊ ಎಲ್ಲರೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ನಿಮ್ಗೆ ಇಲ್ಲಿ ನೋಡೋದಕ್ಕೆ ತುಂಬ ಕಡಿಮೆ ಇರ್ಬೋದು, ಬಟ್ ನಮ್ಮ ಎಂಜಾಯ್ಮೆಂಟಲ್ಲಿ ನಾವು ಏನು ಫೇಸ್ ಮಾಡಿದ್ವಿ, ನಾವೇನು ಎಂಜಾಯ್ ಮಾಡಿದ್ವಿ ಅದು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಾವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಮುಹೂರ್ತಕ್ಕೆ ರೆಡಿ ಮಾಡಬೇಕು ಅಂದರೆ ಟೈಮ್ ಆಗುತ್ತೆ ಅಂತ ಹೇಳಿ ಮೇಕಪ್ ಆರ್ಟಿಸ್ಟ್ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಸೊ